ನಮಸ್ಕಾರ ಸ್ನೇಹಿತರೆ. ಲೋಕಸಭೆಯ ಕದನ ಕಣ ಕಾವೇರ್ತಾ ಇದೆ. ದಿನದಿಂದ ದಿನಕ್ಕೆ ಪಾರ್ಟಿಗಳ ಮಧ್ಯೆ ಮಾರಾಮಾರಿ ಮಾತಿನ ಚಕಮಕಿಗಳೇ ನಡೀತಾ ಇದೆ. ಇವರ ಕಾಲನ್ನು ಅವರೆಳೆಯೋದು, ಅವರ ಕಾಲನ್ನು ಇವರೆಳೆಯೋದು. ಈಗ ಹೊಸದಾಗಿ ಅದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಕುಮಾರಸ್ವಾಮಿ ಅವರ ಮೇಲೆ ಮಾಡಿದ್ದ ಆರೋಪಗಳಿಗೆ ಉತ್ತರ ಕೊಡ್ತಾ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಿಜಕ್ಕೂ ಇದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ 2024 ಲೋಕಸಭಾ ಚುನಾವಣಾ ಹೊಸ್ತಿಲಿನಲ್ಲಿರ್ತಕ್ಕಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಪರ್ಫಾರ್ಮೆನ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ. ಮಾತಿನ ಪ್ರತಾಪಗಳು ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ಬಹುದೊಡ್ಡ ನಾಯಕರುಗಳು ಸಹ ವೈಯಕ್ತಿಕ ದಾಳಿ ನಡೆಸುವ ಹಂತಕ್ಕೆ ತಂದು ನಿಲ್ಲಿಸಿದೆ 2024 ಲೋಕಸಭಾ ಚುನಾವಣೆ. ಅದರಲ್ಲೂ ಈ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ದಳಪತಿಗಳ ಮಧ್ಯೆ ಟಾಕ್ ವಾರ್ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಈ ಕಡೆಯಿಂದ ಬರೋ ಟಾಂಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಆ ಕಡೆಯಿಂದ ಬರೋ ಉತ್ತರಕ್ಕೆ ಇವರು ಪ್ರತಿಕ್ರಿಯೆ ಕೊಡ್ತಾರೆ. ಈಗ ಮಾಜಿ ಪ್ರಧಾನಿ ದೇವೇಗೌಡರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆಸ್ತಿಯ ಬಾಂಬ್ ಸಿಡಿಸಿದ್ದಾರೆ. ನೇರ ಆರೋಪ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ. 9 ವರ್ಷದ ಹೆಣ್ಣು ಮಗಳನ್ನು ಅಪಹರಿಸಿ ಕರೆದುಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆಸ್ತಿಯನ್ನು ಬರೆಸಿಕೊಂಡಿದ್ದಾರೆ. ಆ 9 ವರ್ಷದ ಹೆಣ್ಣು ಮಗಳ ತಂದೆ ತಾಯಿ ಕಷ್ಟಪಟ್ಟು ಅಮೆರಿಕದಲ್ಲಿ ಆಸ್ತಿ ಸಂಪಾದನೆ ಮಾಡಿಕೊಂಡು ಬಂದಿದ್ರು. ಬಿಡದಿಯ ಹತ್ತಿರ ರಸ್ತೆ ಬಳಿಯಲ್ಲಿ IT ಕಂಪನಿಯನ್ನು ಸಹ ಸ್ಥಾಪನೆ ಮಾಡಿದ್ರು. ಆದ್ರೆ ಅದಕ್ಕೂ ಒಂದು ದಿನ ಹಿಂದೆ ಸುಳ್ಳು ಕ್ರಯಪತ್ರವನ್ನು ಸೃಷ್ಟಿ ಮಾಡಿ 9 ವರ್ಷದ ಆ ಹೆಣ್ಣು ಮಗಳನ್ನು ಕರೆದೊಯ್ದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನೋದು ದೇವೇಗೌಡರು ಮಾಡ್ತಾ ಇರ್ತಕ್ಕಂತ ಆರೋಪ. ಇದನ್ನ ಡೈರೆಕ್ಟ್ ಆಗಿ ಅವರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವೇಗೌಡರು ಏನ್ ಹೇಳ್ತಾರಪ್ಪ ಅಂದ್ರೆ, ಇದರ ಬಗ್ಗೆ ನನ್ನ ಬಳಿ ಸೂಕ್ತ ದಾಖಲೆಗಳಿವೆ. 9 ವರ್ಷದ ಹೆಣ್ಣು ಮಗಳನ್ನು ಅಪಹರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆಸ್ತಿಯನ್ನು ಬರೆಸಿಕೊಳ್ಳಲಾಗಿದೆ. ಆ ಹೆಣ್ಣು ಮಗಳನ್ನು ಮುಂದಿಟ್ಟುಕೊಂಡು ತಂದೆ ತಾಯಿಗೆ ಬೆದರಿಕೆ ಒಡ್ಡಿ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅಂತ ದೇವೇಗೌಡರು ನೇರ ಆರೋಪ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಈ ವಿಚಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಲೆವೆಲ್ಗೂ ಹೋಗಿದೆ. ಅದರಲ್ಲೆಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖಭಂಗ ಆಗಿದೆ. ಅದಾದ ಮೇಲೆ ಆಸ್ತಿಯ ಬಗ್ಗೆ ಸುಳ್ಳು ಪತ್ರ ಸೃಷ್ಟಿ ಮಾಡಿ 9 ವರ್ಷದ ಹೆಣ್ಣು ಮಗಳನ್ನು ಅಪಹರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು ದೇವೇಗೌಡರು. ಸ್ನೇಹಿತರೆ, ಇಲ್ಲಿ ದೇವೇಗೌಡರು ಬಹಳ ಫರ್ಮ್ ಆಗಿ ಮಾತಾಡ್ತಾ ಇದ್ದಾರೆ. ದಾಖಲಾತಿ ನನ್ನ ಹತ್ರ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಸಿನಿಮೀಯ ಸ್ಟೈಲ್ ಅಲ್ಲಿ ಕಿಡ್ನಾಪ್ ಮಾಡಲಾಗಿದೆ, ಕಣ್ಣಿಗೆ ಬಟ್ಟೆ ಕಟ್ಟಿ ತಂದೆ ತಾಯಿಗಳನ್ನು ಬೆದರಿಸಿ ಆಸ್ತಿ ಪತ್ರಗಳನ್ನು ಬರೆಸಿಕೊಳ್ಳಲಾಗಿದೆ. ಇದು ಯಾವ ಹಳೆಯ ಸಿನಿಮಾ ಸ್ಟೋರಿಗಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ಅಪಹರಣ ಮಾಡಿ ಆಸ್ತಿ ಬರೆಸಿಕೊಳ್ಳಲಾಗಿದೆ ಅನ್ನೋದು ದೇವೇಗೌಡರ ವಾದ. ಒಟ್ಟಲ್ಲಿ ಚುನಾವಣಾ ಟೈಮ್ ನಲ್ಲೇ ಈ ರೀತಿಯ ಆರೋಪನ ಅದು ದೇವೇಗೌಡರು ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಡ್ತಾ ಇರೋದು ಮಹತ್ವ ಪಡೆಯುತ್ತೆ. ಇದು ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ. ದೋಸ್ತಿಗಳಿಗೆ ಅನಾಯಾಸವಾಗಿ ಒಂದು ಅಸ್ತ್ರ ಕೊಟ್ಬಿಡ್ತಾ. ಕಾಂಗ್ರೆಸ್ನವರು ತಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಚುನಾವಣೆನ ಎದುರಿಸ್ತಾ ಇದ್ದಾರೆ. ಆ ಕಡೆ ಬಿಜೆಪಿಯವರು ಮೋದಿ ಗ್ಯಾರಂಟಿ ಅಂತೇಳಿ ಚುನಾವಣೆ ಎದುರಿಸ್ತಾ ಇದ್ದಾರೆ. 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಕ್ಷೆ ಅನ್ನೋದು ಬಿಜೆಪಿಗರ ವಾದ. ಇಂಥ ಸಮಯದಲ್ಲಿ ಈಗ ದೇವೇಗೌಡರು ಸಿಡಿಸಿರ್ತಕ್ಕಂಥ ಈ ಬಾಂಬ್ಗೆ ಮಹತ್ವ ಬಂದಿದೆ. ಅದು ಒಕ್ಕಲಿಗ ನಾಯಕರಾಗಬೇಕು ಅಂತ ದಳಪತಿ ಮತ್ತು ಡಿ.ಕೆ. ಮಧ್ಯೆ ಸಮರನೇ ನಡೀತಾ ಇದೆ. ಚುನಾವಣೆ ಟೈಮಲ್ಲಿ ಅದು ವಿಕೋಪಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇದೆ. ವಿಶೇಷವಾಗಿ ಮಂಡ್ಯದಲ್ಲಿ ಹೇಗಾದ್ರೂ ಮಾಡಿ ಈ ಬಾರಿ ದಳಪತಿಯನ್ನು ಕಟ್ಟಿ ಹಾಕಬೇಕು. ಸ್ಟಾರ್ ಚಂದ್ರು ಅವರನ್ನು ಗೆಲ್ಲಿಸುವ ಮೂಲಕ ಪ್ರಬಲ ಒಕ್ಕಲಿಗ ನಾಯಕನಾಗಿ ನಾನು ಬೆಳಿಬಹುದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ತಾನು 8 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಡಿಸಿದ್ದೀನಿ, MP ಟಿಕೆಟ್ ಕೊಡಿಸಿದ್ದೇನೆ ಅಂತ ಹೇಳಿ ತಮ್ಮನ್ನು ತಾವು ಪ್ರಬಲ ಒಕ್ಕಲಿಗ ನಾಯಕ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಈಗ ಗೌಡರ ಕುಟುಂಬಕ್ಕೆ ನಿದ್ದೆಗೆಡಿಸಿದೆ. JDS ನವರ ಪ್ರಬಲ ವೋಟ್ ಬ್ಯಾಂಕ್ ಒಕ್ಕಲಿಗರು. ಒಕ್ಕಲಿಗ ಸಮುದಾಯ JDS ನ ಬೆಂಬಲಕ್ಕೆ ಯಾವತ್ತೂ ನಿಂತಿದೆ. ಆದ್ರೆ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಸಮುದಾಯ ಕೈ ಕೊಟ್ಟಿದೆ. ಮತ್ತೆ ಅದರ ವಿಶ್ವಾಸನ ಗಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಈಗ ದಳಪತಿ ಅವರು ಬಿದ್ದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆಗೆ ಸೇರಿ ಕಾಂಗ್ರೆಸ್ನ ಎದುರಿಸುವ ನಿರ್ಧಾರಕ್ಕೆ ಬಂದಿದ್ರು. ಹೇಗಾದ್ರೂ ಮಾಡಿ ಒಕ್ಕಲಿಗ ನಾಯಕನಾಗಿ, ಪ್ರಬಲ ಒಕ್ಕಲಿಗ ನಾಯಕನಾಗಿ ಎಮರ್ಜ್ ಆಗ್ತಾ ಇರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರನ್ನು ತಡೀಬೇಕು.
ಅದು ತಡೆಯೋದಾದ್ರೂ ಹೇಗೆ? ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ ಸಹೋದರ ಡಿ.ಕೆ ಸುರೇಶ್ ಅವರಿಗೆ ಸೋಲುಣಿಸಬೇಕು. ಮಂಡ್ಯ, ಹಾಸನ ಎರಡು ಜೆಡಿಎಸ್ ನ ಭದ್ರಕೋಟೆಗಳು. ಈ ಎರಡನ್ನು ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳಬೇಕು. ಎಲ್ಲೆಲ್ಲಿ ಒಕ್ಕಲಿಗ ಪ್ರಾಬಲ್ಯ ಜಾಸ್ತಿ ಇದೆಯೋ ಅಲ್ಲೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ಲುವಂತೆ ನೋಡಿಕೊಳ್ಬೇಕು. ಇದಿಷ್ಟು ಮಾಡಿದರೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಕಳೆದುಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ವೋಟ್ಗಳನ್ನು, ವಿಶ್ವಾಸವನ್ನು ಮರಳಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಕಾರಣಗಳು ನೋಡಿ ದಳಪತಿ ಈಗ ಡಿ.ಕೆ ವಿರುದ್ಧ ತೊಡೆತಟ್ಟಿ ನಿಂತಿರೋದಕ್ಕೆ. ಸ್ನೇಹಿತರೆ, ಈ ಎಲೆಕ್ಷನ್ ನ ಡಿ.ಕೆ ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರೇ ಉಸ್ತುವಾರಿ ವಹಿಸಿರ್ತಕ್ಕಂಥ ಬೆಂಗಳೂರು ಕ್ಷೇತ್ರದಲ್ಲಿ ಕನಿಷ್ಠ 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು. ಅದರ ಜೊತೆಗೆ ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಮೂರನ್ನಂತೂ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು. ಇದ್ರಲ್ಲಿ ಏನಾದ್ರೂ ಡಿ.ಕೆ ಶಿವಕುಮಾರ್ ಅವರು ಸಕ್ಸಸ್ ಆದರೆ ಕುರ್ಚಿಗೆ ಇನ್ನೊಂದೇ ಹೆಜ್ಜೆ ಇರುತ್ತೆ. ಇದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಅವರು ಡಿ.ಕೆಗೆ ಹೇಳಿರೋದು. ನಿಮ್ಮ ಸಾಮರ್ಥ್ಯನ ಸಾಬೀತುಪಡಿಸಿ ಸಿಎಂ ಆಗಿ, ಅದರಲ್ಲಿ ನಮ್ಮದೇನು ತಕರಾರಿಲ್ಲ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಸಹಮತ ವ್ಯಕ್ತಪಡಿಸ್ತಾರಾ? ಇದು $1,000,000 ಪ್ರಶ್ನೆ. ಸ್ನೇಹಿತರೆ, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡಿದ್ರೆ ನಮಗೆ ಒಂದಂಶ ಮಾತ್ರ ಗ್ಯಾರಂಟಿ ಆಗುತ್ತೆ. 24ರ ಲೋಕಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬದಲಾವಣೆಗಳಂತೂ ಆಗತ್ತೆ. ಡಿ.ಕೆ ಶಿವಕುಮಾರ್ ಅವರ ಈ ಎಲ್ಲ ಕನಸುಗಳಿಗೆ ಈಗ ಅಡ್ಡ ಬರ್ತಾ ಇರೋದು ದಳಪತಿ ಮತ್ತು ದೇವೇಗೌಡರು. ಕುರ್ಚಿ ಕನಸು ಸುಗಮವಾಗ್ತಾ ಇರೋ ಹೊತ್ತಿನಲ್ಲಿ ದೇವೇಗೌಡರು ಇದೆಂತ ಬಾಂಬ್ ಸಿಡಿಸ್ಬಿಟ್ರು. ಸ್ನೇಹಿತರೆ, ಈಗಾಗ್ಲೇ ಡಿ.ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಏಕವಚನದಲ್ಲಿ ವಾಗ್ದಾಳಿ ಮಾಡ್ಕೊಳ್ತಾ ಇದ್ದಾರೆ ಪರಸ್ಪರ. ಡಿ.ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ವಾಗ್ದಾಳಿ ಮಾಡ್ತಾರೆ ಕುಮಾರಸ್ವಾಮಿ ಅವರ ಮೇಲೆ. ಬೆಂಗಳೂರು ಸುತ್ತಮುತ್ತನೇ ನಿಮ್ಮದು ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ 1000 ಎಕರೆ ಆಸ್ತಿ ಇದೆ ಅನ್ನೋ ರಹಸ್ಯನ ಡಿ.ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ರು. ಇದರಲ್ಲಿ ನಿಂದೆಷ್ಟಿದೆ, ನಿನ್ನ ಅಣ್ಣಂದೆಷ್ಟಿದೆ ಅಂತ ಏಕವಚನದಲ್ಲೇ ಡಿ.ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ರು. ಈ ಮೂಲಕ ದೇವೇಗೌಡರ ಕುಟುಂಬ ಮತ್ತು ಡಿ.ಕೆ ಶಿವಕುಮಾರ್ ಅವರ ಕುಟುಂಬದ ಮಧ್ಯೆ ದೊಡ್ಡ ಕಲಹ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ರು. ಸಿನಿಮಾದಲ್ಲಿ ಮಾಡಿದ ಸಂಪಾದನೆಯಿಂದ ನಾನು ಆಸ್ತಿ ಖರೀದಿ ಮಾಡಿದ್ದೇನೆ. ಅದರಲ್ಲಿ ನಾನು 45 ಎಕರೆ ಭೂಮಿ ಖರೀದಿ ಮಾಡಿದ್ದೇನೆ. ನಾನು ಯಾವುದೇ ರಾಜಕಾರಣದಿಂದ ಈ ಆಸ್ತಿ ಮಾಡಿಲ್ಲ ಅಂತ ಡಿ.ಕೆ ಶಿವಕುಮಾರ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಪಂಚ್ ಕೊಟ್ಟಿದ್ರು. ನಾನು ಮಾಡಿರುವ ಆಸ್ತಿ ಎಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕೂ ಮುಂಚೆ ಮಾಡಿದ್ದು. ನಿಮ್ಮ ತರ ರಾಜಕಾರಣಕ್ಕೆ ಬಂದ ಮೇಲೆ ಆಸ್ತಿ ಮಾಡಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಕುಟುಕ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಂತದ್ದೇನ್ ಬೆಳೆದಿದ್ರಿ ನಿಮ್ಮ ಹೊಲದಲ್ಲಿ, ಇಷ್ಟೊಂದು ಸಾವಿರಾರು ಕೋಟಿ, ಸಾವಿರಾರು ಎಕರೆ ಆಸ್ತಿ ಮಾಡಿದ್ದೀರಾ ಅಂತ ಡಿ.ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ರು. ನಾನು ನನ್ನ ಜಮೀನಿನಲ್ಲಿ ಕೊಬ್ಬರಿ, ಕಲ್ಲಂಗಡಿ ಹಣ್ಣನ್ನು ಬೆಳಿತೇನೆ, ಬೇಕಾದ್ರೆ ಬಂದು ನೋಡಿ ಅಂತ ಡಿ.ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಸ್ನೇಹಿತರೆ, ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ವೈಯಕ್ತಿಕ ವಾಗ್ದಾಳಿಗಳು ಪರಸ್ಪರ ನಾಯಕರುಗಳು ಮಾಡ್ತಾ ಇರೋದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.